ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ಬನ್ನಿ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ. ಎಸ್, ಬನ್ನಿ, ಸ್ವಲ್ಪ ಹೊತ್ತು ಆರಾಧನೆ ಮಾಡಿದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Father, we worship you, Lord. Lord, we thank you for this privilege, oh, to worship you, to give you glory, Lord. Yes, we are worshiping you. Oh, we are giving glory to your name. Oh, with all the heavenly hosts in the city of Zion, oh Master. Oh, we are the citizens of Zion. Oh God, we worship you with all your angels, oh Master. Hallelujah. ಕೆರೂಬಿಯರು, ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು, ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಮಹಿಮೆಯ ಅರಸನೆ, ನಿನಗೆ ಆರಾಧನೆ. ಸಿಂಹಾಸನರೂಢನೆ, ನಿನಗೆ ಆರಾಧನೆ. ಮಹಿಮೆಯ ಅರಸನೆ, ನಿನಗೆ ಆರಾಧನೆ. ಸಿಂಹಾಸನರೂಢನೆ, ನಿನಗೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ, ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೆ, ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ, ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ, ನಿನಗೆ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು
ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ 2 ತಿಮೋತಿ. ಅಪೊಸ್ತಲ ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. 2 ತಿಮೋತಿ 1 ಚಾಪ್ಟರ್ 7 ವರ್ಸ್. ಈ ವಾಕ್ಯವನ್ನು ಓದುವ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಕೊಡಲಿಕ್ಕಿರುವ ಅಲ್ಲ, ದೇವರು ನಮಗೆ ಆಲ್ರೆಡಿ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ. ಇಂಗ್ಲೀಷ್ನಲ್ಲಿರ್ತದೆ, ಕನ್ನಡದಲ್ಲಿದೆ ಶಿಕ್ಷಣಗಳ ಆತ್ಮ. ಶಿಕ್ಷಣದ ಆತ್ಮ, ನಮ್ಮನ್ನು ಟೀಚ್ ಮಾಡುವ ಆತ್ಮ, ಕೌನ್ಸಿಲ್ ಮಾಡುವ ಆತ್ಮ, ನಮ್ಮನ್ನು ಗೈಡ್ ಮಾಡುವ ಆತ್ಮ, ನಮ್ಮ ಲೀಡ್ ಮಾಡುವ ಆತ್ಮ, ನಮ್ಮ ಧೈರ್ಯದಲ್ಲಿ ನಡೆಸುವಂಥ ಆತ್ಮ, ಬಲಹೀನತೆಯಲ್ಲಿ ಬಲದಲ್ಲಿ ನಡೆಸುವ ಆತ್ಮ ನಮ್ಮ ಒಳಗೆ ಇದ್ದಾನೆ. ಸ್ಪೆಷಲಿ ಈಗ ಮಕ್ಕಳದ್ದು ಎಕ್ಸಾಮ್ ಬರ್ತಾ ಇದೆ. 10ನೇ ಕ್ಲಾಸು, 12ನೇ ಕ್ಲಾಸು, PUC, 10th, ಡಿಗ್ರಿ ಅಥವಾ ಯಾವುದೇ ಎಕ್ಸಾಮ್ ಬರುತ್ತಿರುವಾಗ ಮಕ್ಕಳಿಗೆ ಸಡನ್ಲಿ ಫಿಯರ್ ಸ್ಟಾರ್ಟ್ ಆಗ್ತದೆ, ಭಯ ಸ್ಟಾರ್ಟ್ ಆಗ್ತದೆ. ಒಂದು ರೀತಿಯ ಏನಾಗ್ಬೋದು ಅಂತ ಭಯ. ಅವರಿಗೆ ಹೊಟ್ಟೆಯಲ್ಲಿ ಏನೋ ಗುಳುಗುಳು ಆದಾಗೆ ಆಗುವಂಥದ್ದು, ಅಥವಾ ಏನೋ ಊಟ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಒಂದು ರೀತಿಯ ಭಯ, ಎಕ್ಸಾಮಿಗೆ ಹೋಗುವ ಮುಂಚೆ ಭಯ, ಅಲ್ಲಿ ಕೂತ್ಕೊಳ್ಳುವಾಗ ಒಂದು ರೀತಿಯ ಭಯ, ಏನಾಗ್ತದೆ ಅಂತ ಭಯ, ಈಚಿಂದ ತಂದೆ ತಾಯಿಗಳಿಗೆ ಭಯ, ಈಚಿಂದ ಮಕ್ಕಳಿಗೆ ಭಯ, ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ ಮಾರ್ಕ್ಗಳು ನನಗೆ ಸಿಗ್ತದಾ ಇಲ್ವ ಅಂತ ಭಯ, ಒತ್ತಡಗಳು ಅಥವಾ ಪ್ರೆಷರ್ಗಳು ಅನೇಕ ಇದ್ದರೂ ಕೂಡ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ. ಇಫ್ ಯು ಬಿಲೀವ್ ಜೀಸಸ್, ನೀವು ಯೇಸುವನ್ನು ನಂಬಿರುವುದಾದರೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ಅದು ನಂಬರ್ 1 ಬಲ, ದ ಸ್ಪಿರಿಟ್ ಆಫ್ ಸ್ಟ್ರೆಂತ್. ಬಲದ ಆತ್ಮ ಎಲ್ಲಿದ್ದಾನೆ? ಆತ ನಿಮ್ಮ ಒಳಗೆ ವಾಸ ಮಾಡ್ತಾ ಇದೆ. ಬಲದ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಬಲ, ಪ್ರೀತಿ ಮತ್ತು ಶಿಕ್ಷಣದ ಆತ್ಮ, ಅದು ಹೇಡಿತನದ ಆತ್ಮ ಅಲ್ಲ. ಭಯ ಎಂಬುವಂಥದ್ದು ಒಂದು ಆತ್ಮ. ಫಿಯರ್ ಇಸ್ ಎ ಸ್ಪಿರಿಟ್. ಭಯ ಎಂಬುವಂಥದ್ದು ಆತ್ಮ. ಈ ಭಯ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ತಲೆಗಳಲ್ಲಿ ಆಲೋಚನೆಗಳನ್ನು ಹಾಕಿ ಮಾತಾಡ್ತೇವೆ. ಏನಾಗ್ಬೋದು. ಆ ಭಯದಿಂದಾಗಿ ಏನಾಗ್ತಂತ ಹೇಳಿದರೆ, ಕೆಲವೊಮ್ಮೆ ಮೈಂಡಿಗೆ ಯಾವ ನೆನಪು ಕೂಡ ಬರುವುದಿಲ್ಲ. ಕೆಲವು ಮಕ್ಕಳು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬಾಯಾಟ ಮಾಡ್ತಾರೆ, ಕಲಿತಾರೆ, ಬಟ್ ಅಲ್ಲಿ ಎಕ್ಸಾಮ್ ಹಾಲಿಗೆ ಹೋಗುವಾಗ ಅವರಿಗೆ ಭಯದಿಂದಾಗಿ ಒಂದು ಕೂಡ ನೆನಪಿಗೆ ಬರುವುದಿಲ್ಲ. ಪ್ರಿಯ ಮಕ್ಕಳೇ, ನಾನು ನಿಮಗೋಸ್ಕರ ಎನ್ಕರೇಜ್ ಮಾಡುತ್ತೇನೆ, ಉತ್ತೇಜನ ಪಡಿಸ್ತೇನೆ. ಭಯ ಪಡಬೇಡ್ರಿ. ಡು ನಾಟ್ ಬಿ ಅಫ್ರೈಡ್. ದೇವರ ವಾಕ್ಯ ಹೇಳ್ತೇನೆ, ನಿನ್ನ ನುಡಿಗಳು ನನ್ನ ಧ್ಯಾನವಾದ್ದರಿಂದ. ಯಾರು ಹೇಳಿದ ನುಡಿಗಳಲ್ಲ, ಫ್ರೆಂಡ್ಸ್ಗಳು ಹೇಳಿದ ನುಡಿಗಳಲ್ಲ, ಅಥವಾ ಇನ್ನೊಬ್ಬರ ಫೇಲಿಯರ್ ರಿಪೋರ್ಟ್ಗಳಲ್ಲ. ಓಕೆ, ಭವಿಷ್ಯದಲ್ಲಿ ಏನಾಗ್ತದೆ ಅನ್ನೋ ಭಯ ಪಡಬೇಡಿ. ರಿಲ್ಯಾಕ್ಸ್. ದೇವರು ನಿಮ್ಮ ಒಟ್ಟಿಗೆ ಇದ್ದಾನೆ. ಗಾಡ್ ಈಸ್ ವಿತ್ ಯು. ವೆರೆವರ್ ಯು ಗೋ, ದ ಗಾಡ್ ಈಸ್ ವಿತ್ ಯು. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಟೀಚರ್ಗಳು, ನಿಮ್ಮ ಲೆಕ್ಚರರ್ಗಳು ಅಥವಾ ನಿಮ್ಮ ಟ್ಯೂಷನ್ ಟೀಚರ್, ಅವರು ನಿಮ್ಮ ಕ್ಲಾಸಿನ ರೂಮಿನ ಹೊರಗೆ ತನಕ ಬರ್ಬೋದು, ಬಟ್ ನಿಮ್ಮ ಕ್ಲಾಸಿನ ಒಳಗೆ ಹೋಗುವಾಗ ನೀವು ಮಾತ್ರ ಹೋಗುತ್ತೀರಿ. ಬಟ್ ನಿಮಗೆ ನಿಮ್ಮ ಕ್ಲಾಸ್ನ ಒಳಗೆ ರೆಸ್ಟ್ರಿಕ್ಷನ್ ಇಲ್ಲದ ಒಬ್ಬ ವ್ಯಕ್ತಿ ಇದ್ದಾನೆ. ನಿಮ್ಮ ಕ್ಲಾಸಿನ ಒಳಗೆ ಬರಲು
ಅಡ್ಡಿ ಇಲ್ಲದ ಒಬ್ಬ ವ್ಯಕ್ತಿ ಇದ್ದಾನೆ. ಈಸ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ನಿಮ್ಮ ಒಳಗೆ ಬಂದು ನಿಮಗೆ ಹೆಲ್ಪ್ ಮಾಡುತ್ತಾನೆ. ನಿಮಗೆ ಗೊತ್ತಾ, ಯೇಸುವಿನ ಶಿಷ್ಯರಿಗೆ ಯೇಸು ಸ್ವಾಮಿ ದೇವರ ವಾಕ್ಯವನ್ನು ಮಾತಾಡಿದಾಗ ಅವರಿಗೆ ಒಂದು ಕೂಡ ಅರ್ಥ ಆಗಲಿಲ್ಲ. ಯೇಸು ಹೇಳಿದ, ನನಗೆ ಹೇಳಲಿಕ್ಕೆ ಬಹಳ ಇದೆ, ಸದ್ಯಕ್ಕೆ ಅದನ್ನು ನೀವು ಹೊರಲಾರಿರಿ. ಬಟ್ ಸತ್ಯದ ಆತ್ಮನು ಬಂದಾಗ ನಾನು ಕಲಿಸಿದ ಎಲ್ಲ ಸಂಗತಿಗಳನ್ನು ಆತನು ನಿಮ್ಮ ನೆನಪಿಗೆ ತರುವನು. ಪ್ರೈಸ್ಗಳು, ನಾನು ಕಲಿಸಿದ ಎಲ್ಲ ಸಂಗತಿಗಳನ್ನು ನಿಮಗೆ ನೆನಪಿಗೆ ತರುವನು. ಬೇಕಾದರೆ ನಾನು ಈ ಪವಿತ್ರ ಆತ್ಮನ ಕೆಲಸ ಏನಂತ ಒಂದೆರಡು ಸ್ಕ್ರಿಪ್ಚರ್ಗಳನ್ನು ಕೊಟ್ಟು ನಿಮ್ಮನ್ನು ಉತ್ತೇಜನಪಡಿಸ್ತೇನೆ. 25 ಮತ್ತು 26ನೇ ವಚನ ಓದ್ತೇನೆ. ಯೋಹಾನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 25 ಮತ್ತು 26ನೇ ವಚನ. ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಪ್ಲೀಸ್ ಗೋ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ತಂದೆಯು ಕಳಿಸಲ್ಪಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ಹೇಳಿದ್ದೆಲ್ಲವನ್ನು ಆತ ನಿಮ್ಮ ನೆನಪಿಗೆ ತರುತ್ತಾನೆ. ಪವಿತ್ರ ಆತ್ಮನ ಒಂದು ಗುಣ ಏನಂತ ಹೇಳಿದ್ರೆ, ನಿಮಗೆ ನೆನಪಿಗೆ ತರುತ್ತಾನೆ. ನೀವು ಹೆದರ್ಬೋದು, ನಾನು ಇಲ್ಲಿ ಕಲಿತು ಹೋಗ್ತೇನೆ ಬಟ್ ಅಲ್ಲಿ ನನಗೆ ನೆನಪು ಬರೋದಿಲ್ಲ ಏನಂತ. ಯಾಕೆ ನೆನಪು ಬರೋದಿಲ್ಲ ಅಂತ ಹೇಳಿದರೆ, ನೀವು ಭಯಪಟ್ಟಾಗ, ಯಾವಾಗ ನೀವು ಭಯಪಟ್ಟಾಗ ನಿಮ್ಮ ಮೈಂಡಲ್ಲಿ ಪವಿತ್ರಾತ್ಮನಿಗೆ ನೀವು ಅವಕಾಶ ಕೊಡೋದಿಲ್ಲ. ನೀವು ದೇವರ ಮೇಲೆ, ಪವಿತ್ರಾತ್ಮನ ಮೇಲೆ ನೀವು ಟ್ರಸ್ಟ್ ಮಾಡೋದಾದರೆ ಆತನು ನಿಮಗೆ ನೆನಪಿಗೆ ತರುತ್ತಾನೆ. ಪ್ರೈಸ್ ಗಾಡ್. ಯಾವ ಸಂದರ್ಭದಲ್ಲಿ ಯಾವ ಕಾಲೋಚಿತವಾದ ಮಾತುಗಳು ಬೇಕು ಆತ ಪವಿತ್ರ ಆತ್ಮ ನಿಮಗೆ ನೆನಪಿಗೆ ತರುತ್ತಾನೆ. ಆತ ನೆನಪಿಗೆ ತರುವುದಂದರೆ ನಿಮಗೆ ಬೋಧಕನಾಗಿ ಆತ ನಿಮ್ಮ ಹತ್ರ ಮಾತಾಡುತ್ತಾನೆ. ಓಕೆ, ನೀವು ಸ್ಕೂಲ್ ಎಕ್ಸಾಮ್ಗೆ ಹೋಗುತ್ತಿರುವ, ಕಾಲೇಜ್ ಎಕ್ಸಾಮ್ಗೆ ನೀವು ಹೋಗುತ್ತಿರುವಾಗ ನೀವು ಏನೆಲ್ಲ ಕಲಿತಿದ್ದೀರಿ, ನೀವು ಕಲಿತ ಸಂಗತಿಗಳನ್ನು ಆ ಪವಿತ್ರ ಆತ್ಮನು ನಿಮಗೆ ನೆನಪಿಗೆ ತರುತ್ತಾನೆ. ಹಿ ಈಸ್ ದ ಸ್ಪಿರಿಟ್ ಆಫ್ ಕೌನ್ಸಿಲ್. ಆತನು ನಿಮ್ಮ ಕೌನ್ಸಿಲರ್ ಆಗಿ ನಿಮ್ಮ ನೆನಪಿಗೆ ತರುತ್ತಾನೆ. ಟ್ರಸ್ಟ್ ಇನ್ ದಿಸ್ ವರ್ಡ್. ಈ ವಾಕ್ಯವನ್ನು ನಂಬಿರಿ. ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಅದು ಹೇಳಿತನದ ಆತ್ಮ ಅಲ್ಲ ಎಂದು ನೀವು ಪುನಃ ನಿಮಗೆ ನೀವು ಮಾತಾಡ್ರಿ. ಸ್ಪೀಕ್, ಅರಿಕೆ ಮಾಡೋದಾದರೆ ನಿಮಗೆ ನೀವು ಮಾತಾಡುವಂಥದ್ದು, ನಿಮಗೆ ನೀವು ಹೇಳುವಂಥದ್ದು, ನಿಮಗೆ ನೀವು ಉತ್ತೇಜನಪಡಿಸುವಂಥದ್ದು, ನಿಮಗೆ ನೀವು ಡಿಕ್ಲೇರ್ ಮಾಡುವಂಥದ್ದು, ಹೇಳುವಂಥದ್ದು. ದೇವರು ನನಗೆ ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಶಿಕ್ಷಣದ ಆತ್ಮ, ಅದು ಹೇಳಿದನದ ಆತ್ಮ ಅಲ್ಲ. ಫಾದರೇ, ಥ್ಯಾಂಕ್ ಯು ತಂದೆ, ನೀನು ನನಗೆ ನಿನ್ನ ಆತ್ಮನಲ್ಲಿ ಪಾಲನ್ನು ಅನುಗ್ರಹಿಸಿದಿ. ಆ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ವಾಸ ಮಾಡಿರುವ ಅದೇ ಆತ್ಮನ ಮೂಲಕ ನಾನು ಕಲಿತ ಕಾಲೇಜಲ್ಲಿ, ಸ್ಕೂಲಲ್ಲಿ ಯಾವ ಸಬ್ಜೆಕ್ಟನ್ನು ನೀವು ಕಲಿತಿದ್ದೀರಿ ಅದನ್ನು ನೀವು ನೆನಪಿಗೆ ತರುವಾತನಾಗಿದ್ದಿ. ಅದಕ್ಕೋಸ್ಕರ ಸ್ತೋತ್ರ. ಜಸ್ಟ್ ಪ್ರಾರ್ಥನೆ ಮಾಡಿರಿ, ಹೋಗಿರಿ. ನಾನು ಹೇಳ್ತೇನೆ, ಯು ವಿಲ್ ಕಮ್ ಬ್ಯಾಕ್ ವಿತ್ ಟೆಸ್ಟಿಮನಿ. ಆ ಪವಿತ್ರಾತ್ಮನು ಯಾವಾಗಲೂ ನಿಮಗೆ ಸಹಾಯ ಮಾಡಲು ಸಿದ್ಧವಾಗಿದ್ದಾನೆ. ಹಿ ಈಸ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಯು. ಓಕೆ, ಆತನೇ ಸಹಾಯಕನು. ರೈಟ್. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡುವುದಿಲ್ಲ, ನಾನು ಹೋದ ಮೇಲೆ ಬೇರೊಬ್ಬ ಸಹಾಯಕನು ನಿಮಗೆ ಕಳಿಸ್ತೇನೆ. ಹಿ ವಿಲ್ ಹೆಲ್ಪ್ ಯು, ಹಿ ವಿಲ್ ಗೈಡ್ ಯು. ಆತ ನಿಮಗೆ ಸಹಾಯ ಮಾಡುತ್ತಾನೆ, ಆತ ನಿಮ್ಮನ್ನು ಗೈಡ್ ಮಾಡುತ್ತಾನೆ. ಓಕೆ, ಹೆಲ್ಪ್ ಮಾಡುತ್ತಾನೆ. ನೀವು ಹೆಲ್ಪನ್ನು ಕೇಳಿದರೆ ಮಾತ್ರ ಆತನು ಹೆಲ್ಪ್ ಮಾಡುತ್ತಾನೆ. ನೀವು ಹೇಗೆ ಹೆಲ್ಪನ್ನು ಕೇಳುವಂಥದ್ದು, ಹೇಗೆ ಆತನ ಸಹಾಯವನ್ನು ಕೇಳುವಂಥದ್ದು? ಆತನು ಹೇಳಿದ ಮಾತುಗಳನ್ನು, ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ನಂಬುವುದಂದರೆ ನೀವು ದೇವರಿಗೆ, ಪವಿತ್ರಾತ್ಮನಿಗೆ ನಿಮ್ಮ ಜೀವಿತದಲ್ಲಿ ನೀವು ಬಾಗಿಲನ್ನು ತೆರೆಯುವಂಥದ್ದು ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ಓಕೆ, ಆ ಪವಿತ್ರಾತ್ಮನು ನೀವು ಏನು ಕಲಿತಿದ್ದೀರಿ ನಿಮಗೆ ಮರೆತು ಹೋಗಲಿಕ್ಕೆ ಬಿಡುವುದಿಲ್ಲ, ನೆನಪಿಗೆ ತರ್ತಾನೆ. ನಿಮ್ಮ ಲೆಕ್ಚರರ್ಗಳು, ನಮ್ಮ ಟೀಚರ್ಗಳು ಏನು ನಿಮಗೆ ಕಲಿಸಿದ್ದಾರೆ ಅದೆಲ್ಲವನ್ನು ನಿಮಗೆ ನೆನಪಿಗೆ ತರುತ್ತಾನೆ ಆ ಸಂದರ್ಭದಲ್ಲಿ. ಓಕೆ, ನೀವು ಉತ್ತಮ ಅಂಕಗಳನ್ನು ತೆಗೆಯುತ್ತೀರಿ. ಭಯಪಡಬೇಡ್ರಿ. ಗೋ ವಿತ್ ಪ್ರೇಯರ್. ಯಾವಾಗಲೂ ಹೇಳ್ರಿ, ದೇವರು ನನಗೆ ಕೊಟ್ಟಿರುವ ಆತ್ಮ ಬಲ, ಅದು ವೀಕ್ ಆತ್ಮ ಅಲ್ಲ. ಯು ಆರ್ ನಾಟ್ ಎ ವೀಕ್. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್.
ಓಕೆ, ಅದನ್ನು ಪುನಃ ಹೇಳಬೇಡಿ, ನಾನು ಬಲಹೀನ ಇದ್ದ ನನ್ನನ್ನು ಆತನು ಬಲಪಡಿಸಿದ್ದಾನೆ. ಒಂದು ಕಾಲದಲ್ಲಿ ನಾವು ಬಲಹೀನರು, ಒಂದು ಕಾಲದಲ್ಲಿ ನಾವು ವೀಕ್ ಇದ್ದವರು. ಈಗ ನಿಮಗೆ ವೀಕ್ನೆಸ್ ಫೀಲ್ ಆಗ್ಬೋದು. ಯಾಕಂದರೆ ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದಾಗ ನಿಮ್ಮ ಒಳಗೆ ಭಯದ ಆತ್ಮ ಇಲ್ಲ. ನಿಮ್ಮ ಒಳಗೆ ಇರುವಂಥದ್ದು ಬಲ, ಪ್ರೀತಿ ಮತ್ತು ಶಿಕ್ಷಣದ ಆತ್ಮ. ಭಯ ಇರುವಂಥದ್ದು ಹೊರಗಿನ ಪ್ರಪಂಚದಲ್ಲಿ. ಆ ಭಯದ ಆತ್ಮ ನಿಮ್ಮ ಇಂದ್ರಿಯಗಳ ಮೂಲಕ ನಿಮಗೆ ಒತ್ತಡವನ್ನು ಹಾಕ್ಬೋದು. ಅಪ್ರೆಷನ್ ಅಂತ ಹೇಳ್ತಾರೆ, ಪ್ರೆಷರ್ ಹಾಕ್ಬೋದು. ಬಟ್ ನೀವೇನು ಹೇಳಬೇಕು? ನಾನಂತೂ ದೇವರಿಂದ ಹುಟ್ಟಿದವಳು, ನನ್ನಲ್ಲಿ ಇರುವ ಪವಿತ್ರಾತ್ಮನು ಲೋಕದಲ್ಲಿರುವ ಎಲ್ಲ ಭಯದ ಆತ್ಮಗಳಿಗಿಂತ, ಒಂದು ರೀತಿಯ ಒತ್ತಡದ ಆತ್ಮಗಳಿಗಿಂತ, ಲಿಮಿಟೇಷನ್ ಆತ್ಮಗಳಿಗಿಂತ ಆತನು ಹೆಚ್ಚಿನವನು. ಆದ್ದರಿಂದ ನಾನು ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೇನೆ. ಯು ಮಸ್ಟ್ ಸ್ಪೀಕ್ ವರ್ಡ್. ನೀವು ವಾಕ್ಯಗಳನ್ನು ಮಾತಾಡುವಾಗ ನೀವು ಲೈಫನ್ನು ರಿಲೀಸ್ ಮಾಡುತ್ತೀರಿ, ಜೀವವನ್ನು ಬಿಡುಗಡೆ ಮಾಡುತ್ತೀರಿ. ಸುಳ್ಳು ಮಾತುಗಳಿಗೆ ನೀವು ವಿರುದ್ಧವಾಗಿ ಹೋಗುತ್ತೀರಿ. ಲೋಕದಲ್ಲಿರುವ ಆತ್ಮ ಅದು ಹೇಗೆ ಮಾತಾಡೋದು? ಮನುಷ್ಯರ ಮುಖಾಂತರ ಮಾತಾಡುತ್ತಾನೆ. ಅದಕ್ಕೆ ಅಪೊಸ್ತಲ ಯೋಹಾನ ಹೇಳ್ತಾನೆ, ಅವರು ಲೋಕದವರಾದ ಕಾರಣ ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ. ಲೋಕದಿಂದ ಪ್ರೇರಣೆಗೊಂಡು ಮಾತಾಡುತ್ತಾರೆ. ನಾವು ಆತ್ಮ ಪ್ರೇರಿತರಾಗಿ ಮಾತಾಡುವ, ನಾವು ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಮಾತಾಡುವ. ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಮಾತಾಡುವುದಂತ ಹೇಳಿದರೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಅದು ಹೇಡಿತನದ ಆತ್ಮ ಅಲ್ಲ. ಭಯ ಎಂಬುವಂಥದ್ದು ಆತ್ಮ ಇಸ್ ಎ ಸ್ಪಿರಿಟ್, ಇಟ್ಸ್ ನಾಟ್ ಎ ಇಮೋಷನಲ್ ಫೀಲಿಂಗ್ಸ್. ಅದರ ಹಿಂದೆ ಇರುವಂಥದ್ದು ದುರಾತ್ಮಗಳು. ಅವುಗಳು ಭಯ ಹುಟ್ಟುವ ಹಾಗೆ ಮಾಡುತ್ತವೆ. ಸಡನ್ಲಿ ಫಿಯರ್ ಬರುತ್ತದೆ. ಸಡನ್ಲಿ ಊಟ ಮಾಡಲಿಕ್ಕೆ ಆಗುವುದಿಲ್ಲ, ಟಾಯ್ಲೆಟಿಗೆ ಹೋದಾಗೆ ಆಗುವಂಥದ್ದು, ಸಮಥಿಂಗ್ ಏನೇ ಆಗುವಂಥದ್ದು. ಪಾಪ ಮಕ್ಕಳಿಗೆ ದ ಫಿಯರ್ ಆಫ್ ಸಿಕ್ನೆಸ್. ಎಕ್ಸಾಮ್ ಬರುವಾಗ ಬೀಳ್ತೇನೆ ಅನ್ನೋ ಮೊದಲೇ ಭಯ. ಆ ಥಾಟ್ಗಳು, ಆಲೋಚನೆಗಳು, ಅದನ್ನು ಮೊದಲೇ ನೀವು ರಿಜೆಕ್ಟ್ ಮಾಡಿರಿ. ಒಳ್ಳೆ ಮಾಡಿ ಕಲಿಯಿರಿ. ಕಲಿಯುವಾಗ ಪವಿತ್ರಾತ್ಮನಲ್ಲಿ ಕೇಳಿರಿ. ಪವಿತ್ರಾತ್ಮ ನಿಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ತೆರೆಯುತ್ತಾನೆ. ನೀವೊಂದು ವೇಳೆ ಹೇಳ್ಬೋದು, ನನಗೆ ಸ್ವಲ್ಪ ಜ್ಞಾನ ಕಡಿಮೆ ಇದೆ. ಬೈಬಲ್ ಇದು ಕೂಡ ಹೇಳ್ತೇನೆ, ನಿಮಗೆ ಜ್ಞಾನ ಕಡಿಮೆ ಇದ್ದರೆ ಅಥವಾ ದೇವರಲ್ಲಿ ಕೇಳಿಕೊಳ್ಳಲಿ. ಇದೇ ಸತ್ಯವೇದದಲ್ಲಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ. ನಾನು ನಿಮಗೋಸ್ಕರ ಓದ್ತೇನೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಬೇಕು. ಸಂದೇಹ ಪಡುವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದಿರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲಿ ಚಂಚಲನೂ ಆಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳಿದರೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಆತನು ದೇವರಲ್ಲಿ ಏನು ಮಾಡಲಿ? ಪ್ರಾರ್ಥಿಸಲಿ. ದೇವರು ಹಂಗಿಸದೆ, ಏನು ಹೋಲ್ಡ್ ಮಾಡದೆ, ಉದಾರ ಮನಸ್ಸಿನಿಂದ ಆತನು ಕೊಡುವನು. ಮೊದಲು ನಮ್ಗೆ ಗೊತ್ತಿರಬೇಕು, ನಮ್ಮ ದೇವರು ಉದಾರಿಯಾಗಿದ್ದಾನೆ. ಅನೇಕ ಪ್ರಾರ್ಥನೆಗಳನ್ನು ನಾವು ಮಾಡುತ್ತೇವೆ, ಯಾಕೆ ನಮ್ಮ ಪ್ರಾರ್ಥನೆಗಳು ಆನ್ಸರ್ ಆಗುವುದಿಲ್ಲ ಅಂತ ಅನೇಕರಿಗೆ ಕ್ವಶನ್. ಆನ್ಸರ್ ಆಗದ ಸಂದರ್ಭದಲ್ಲಿ ಅವರಿಗೆ ಒಂದು ಡೌಟ್ ಏನಂತ ಹೇಳಿದರೆ, ದೇವರು ನನ್ನ ಪ್ರಾರ್ಥನೆ ಕೇಳುವುದಿಲ್ಲ. ದೇವರು ಕೆಲವರ ಪ್ರಾರ್ಥನೆ ಮಾತ್ರ ಕೇಳ್ತಾರೆ. ದೇವರು ಇವತ್ತು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥದ್ದು ನಾವು ಮಾಡಿದ ಒಳ್ಳೆಯ ಕ್ರಿಯೆ, ನಮ್ಮ ಪುಣ್ಯ ಕ್ರಿಯೆ, ನಮ್ಮ ದಾನ ಧರ್ಮ, ನಾವು ಭಕ್ತ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ಅದರ ಆಧಾರದ ಮೇಲೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದು ಯೇಸುವಿನ ಹೆಸರಿಗೋಸ್ಕರ. ಆತನು ಮಾಡಿದ ಒಳ್ಳೆಯ ಕೆಲಸ, ಆತನು ನಮ್ಮ ಪಾಪಗಳಿಗೋಸ್ಕರ, ಆತನು ನಮಗೆ ಶಾಪಗಳಿಗೋಸ್ಕರ ಸತ್ತು ಹೂಣಲ್ಪಟ್ಟು ಪುನರುತ್ಥನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನನ್ನ ಹೆಸರಿನಲ್ಲಿ ತಂದೆಯನ್ನು ಏನು ಬೇಕಾದರೂ ಕೇಳ್ರಿ, ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ಮೊದಲು ನಮಗೆ ಗೊತ್ತಿರಬೇಕು, ದೇವರು ಹಂಗಿಸದೆ ಉದಾರ ಮನಸ್ಸಿನಿಂದ ಅವನಿಗೆ ಜ್ಞಾನವನ್ನು ಕೊಡುತ್ತಾನೆ. ಕ್ರೈಸ್ಟ್ ಈಸ್ ಅವರ್ ವಿಸ್ಡಮ್. ಮೊದಲು ನಿಮಗೆ ಗೊತ್ತಿರಲಿ, ದೇವರು ಕ್ರಿಸ್ತನಲ್ಲಿ ನಮಗೆ ಜ್ಞಾನವನ್ನು ಆಲ್ರೆಡಿ ಕೊಟ್ಟಿದ್ದಾನೆ. ನೀವು ಡಿಕ್ಲೇರ್ ಮಾಡಿರಿ, ಕ್ರೈಸ್ಟ್ ಈಸ್ ಮೈ ವಿಸ್ಡಮ್, ಕ್ರೈಸ್ಟ್ ಈಸ್ ಮೈ ಲೈಫ್. ಕ್ರಿಸ್ತನೇ ನನ್ನ ಜ್ಞಾನವಾಗಿದ್ದಾನೆ. ಓಕೆ, ಇಲ್ಲಿ ಒಂದು
ಪ್ರಾರ್ಥನೆಯ ಪ್ಯಾಟರ್ನ್ ಇಲ್ಲಿ ಯಾಕೋಬ ಮಾತಾಡ್ತಾ ಇದ್ದಾನೆ. ಎಲ್ಲರಿಗೂ, ಕೆಲವರಿಗೆ ಅಂತ ಹೇಳಿದಿಲ್ಲ, ಎಲ್ಲರಿಗೂ ಉದಾರ ಮನಸ್ಸನ್ನು ಕೊಡುವನಾಗಿದ್ದಾನೆ. ಪಕ್ಷಪಾತವೇ ಇಲ್ಲ ಅಲ್ಲಿ. ಎಲ್ಲರಿಗೂ ಉದಾರ ಕೊಡುವನಾಗಿ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸ್ವಲ್ಪವೂ ಸಂದೇಹ ಪಡದೆ, ನಮಗೆ ಗೊತ್ತಿರಬೇಕು, ಕಾನ್ಫಿಡೆನ್ಸ್ ಇರಬೇಕು, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ ದೇವರಿಗೆ ಕೊಡುವ ಪ್ರಾಬ್ಲಮ್ ಅಲ್ಲ, ಇಲ್ಲಿ ರಿಸೀವ್ ಮಾಡುವ ಪ್ರಾಬ್ಲಮ್. ನಿಮ್ಮ ಮನೆಗೆ ಯಾರನ್ನು ನೀವು ಕರೀತೀರಿ, ಕರೆದ ನಂತರ ನೀವು ಬಾಗಿಲಿಗೆ ಚಿಲಕ ಹಾಕಿದರೆ ಆ ವ್ಯಕ್ತಿಗೆ ಒಳಗೆ ಬರಲಿಕ್ಕೆ ಆಗುವುದಿಲ್ಲ. ಆ ವ್ಯಕ್ತಿಗೆ ಒಳಗೆ ಬರಲಿಲ್ಲ ಅಂತ ಹೇಳಿಕೊಂಡು ನೀವೇ ಡಿಸೈಡ್ ಮಾಡಲಿಕ್ಕೆ ಆಗುವುದಿಲ್ಲ, ನಾವು ಕರೆದೀವಿ ಅವನು ಬರಲಿಲ್ಲ ಅಂತ, ಅವನು ಬರ್ತೇನೆ ಹೇಳಿದ್ರು ಬರಲಿಲ್ಲ ಅಂತ. ರೈಟ್? ನೀವು ಅನ್ನಿಸ್ಬೋದು, ನೀವು ಕರೆದಿದ್ದೀರಿ, ಅವನು ಬಂದಿದ್ದಾನೆ, ಬಟ್ ವಾಟ್ ಅಬೌಟ್ ಯುವರ್ ಡೋರ್? ನಿಮ್ಮ ಬಾಗಿಲು ಏನು? ಕಂಟಿನ್ಯೂ ಆಗಿ ನೀವು ಬಾಗಿಲನ್ನು ಹಾಕಿದ್ದೀರಾ? ಕಂಟಿನ್ಯೂ ಆಗಿ ನೀವು ಬಾಗಿಲನ್ನು ಮುಚ್ಚಿದ್ದೀರಾ? ನಂಬಿಕೆ ಎಂಬುವಂಥದ್ದು ನಾವು ದೇವರಿಗೆ ಬಾಗಿಲನ್ನು ತೆರೆಯುವಂಥದ್ದು. ಅದಕ್ಕೆ ಬೈಬಲ್ ಹೇಳುತ್ತೆ, ನಂಬಿಕೆ ಇಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಆತನು ಹುಡುಕುವವರಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ. ಇಬ್ರಿಯರಿಗೆ ಬರೆದ 11ನೇ ಅಧ್ಯಾಯ 6ನೇ ವಚನ. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಓಕೆ, ಎಲ್ಲರಿಗೂ ಉದಾರ ಮನಸ್ಸು ಕೊಡುವನಾಗಿದೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು. ನಂಬಿಕೆ ಇಲ್ಲದ ವ್ಯಕ್ತಿ ಸ್ಥಿರತೆ ಇಲ್ಲದ ವ್ಯಕ್ತಿ. ಇಫ್ ಯು ಡೋಂಟ್ ಹ್ಯಾವ್ ಎ ಫೇತ್, ನೋ ಸ್ಟೆಬಿಲಿಟಿ. ನಂಬಿಕೆ ನಿನ್ನನ್ನು ಸ್ಥಿರ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಂಬಿಕೆಯು ನಿನ್ನನ್ನು ದೃಢ ವ್ಯಕ್ತಿಯಾಗಿ ಮಾಡುತ್ತದೆ. ಓಕೆ, ನಂಬಿಕೆ ಹೇಗೆ ಬರುತ್ತದೆ? ದೇವರ ವಾಕ್ಯವನ್ನು ಕೇಳಿದಾಗ ರೈಟ್ ವರ್ಡ್ ಕೇಳಿದಾಗ ನಿಮ್ಮ ನಂಬಿಕೆ ಒಂದು ಕಂಬಕ್ಕೆ ಸಿಮೆಂಟ್ ಹಾಕಿ ನಿಲ್ಲಿಸಿದಾಗೆ ನಿಲ್ತದೆ. ಓಕೆ, ನೀವು ಇಡೀ ದಿನ ಡೌಟ್ ವರ್ಡ್ಗಳನ್ನು ಕೇಳ್ತೀರಿ, ನಕಾರಾತ್ಮಕ ವರ್ಡ್ಗಳನ್ನು ಕೇಳ್ತೀರಿ, ನಕಾರಾತ್ಮಕ ಸಂದೇಶಗಳನ್ನು ಕೇಳ್ತೀರಿ. ಓಕೆ, ಅಥವಾ ಆ ವಾಕ್ಯದ ವಿರುದ್ಧವಾಗಿರುವ ಕುಚೋದ್ಯ ಮಾತುಗಳನ್ನು ಕೇಳ್ತೀರಿ, ನಿಂದನೆಯ ಮಾತುಗಳನ್ನು ಕೇಳ್ತೀರಿ, ಡೌಟ್ಫುಲ್ ಮಾತುಗಳನ್ನು ಕೇಳ್ತೀರಿ. ಅಫ್ಕೋರ್ಸ್ ಡೌಟ್ ಬರದೇ ಬರ್ತದೆ. ಅದಕ್ಕೆ ಯೇಸು ಹೇಳಿದ, ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ಇಡೀ ದಿನ ಅನೇಕ ಫೇಲಿಯರ್ ಸ್ಟೋರಿಗಳನ್ನು ಓದ್ತೀರಿ. ಇವತ್ತು ನಿಮ್ಮ ಕೈಯಲ್ಲಿ ರೀಲ್ಸ್ಗಳಿದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ. ಇಡೀ ದಿನ ನೀವು ಅದರಲ್ಲೇ ಕಳೀತೀರಿ. ಮಕ್ಕಳು ಓದುವುದಿಲ್ಲ. ದೇವರ ವಾಕ್ಯ ಓದಲಿಕ್ಕೆ ಅದಕ್ಕೆ ಸಮಯ ಕೊಡಲಿಕ್ಕೆ ಸಮಯ ಇಲ್ಲ. ಬೇರೆ ವಿಚಾರಗಳು ನೀವು ಇದ್ದೀರಿ. ಹೇಗೆ ನಿಮಗೆ ನಂಬಿಕೆ ಬರುತ್ತದೆ? ನಂಬಿಕೆ ಬರಬೇಕಂತ ಹೇಳಿದರೆ ನೀವು ಪುನಃ ದೇವರ ವಾಕ್ಯವನ್ನು ಕೇಳಬೇಕು. ಇಡೀ ದಿನ ನೀವು ಲೋಕದ ನ್ಯೂಸನ್ನು, ಡೌಟ್ಫುಲ್ ನ್ಯೂಸ್ಗಳನ್ನು ಕೇಳಿದರೆ ಹೇಗೆ ನಂಬಿಕೆ ಇರ್ತದೆ? ಅಲ್ಲಿ ಸ್ಥಿರತೆ ಇರುವುದಿಲ್ಲ, ಅಲ್ಲಿ ಚಂಚಲತ್ವ ಇರ್ತದೆ. ಈಗ ಕೇಳುವಾಗ ಹಾಂ ಅಂತ ಹೇಳ್ತೀರಿ, ಸ್ವಲ್ಪ ಹೊತ್ತಿನ ನಂತರ ಬೇರೇನೆ. ಅಲ್ಲಿ ದೃಢತೆ ಇಲ್ಲ, ಚಂಚಲತ್ವ ಇಲ್ಲ, ಅಲ್ಲಿ ಅಲೆತಾಟ. ಸಮುದ್ರ ತೆರೆಯಂತೆ, ತೆರೆ ಹೀಗೆ ಬರ್ತದೆ, ಹೀಗೆ ಹೋಗ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸ್ತಿರಲಿ. ಆ ಮನುಷ್ಯನಿಗೆ ದೇವರು ಕೊಡುವುದಿಲ್ಲ ಅಂತ ಹೇಳಲಿಲ್ಲ. ದೇವರು ಆತನ ಪ್ರಾರ್ಥನೆಯನ್ನು ಆನ್ಸರ್ ಮಾಡಿದ್ದಾನೆ. ಆನ್ಸರ್ ಮಾಡಿದ ನಂತರ ಆ ಪ್ರಾರ್ಥನೆಯನ್ನು ನಾವು ಹೊಂದಬೇಕು, ಅದರ ಆನ್ಸರನ್ನು ಹೊಂದಬೇಕು. ಇವತ್ತು ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ಬಟ್ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಆನ್ಸರ್. ಸಿಂಪಲ್ ಪ್ರೇಯರ್ ಮಾಡುತ್ತಾರೆ, ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಆನ್ಸರ್. ಅವರು ಆನ್ಸರನ್ನು, ಉತ್ತರವನ್ನು ಬಯಸ್ತಿಲ್ಲ. ಆ ಉತ್ತರವನ್ನು ರಿಸೀವ್ ಮಾಡುವಷ್ಟು ಸಮಯ ಇಲ್ಲ. ಅವರ ಪ್ರಾರ್ಥನೆ ಅವರಿಗೆ ನೆನಪಿರುವುದಿಲ್ಲ. ಅವರು ಪ್ರಾರ್ಥನೆ ಮಾಡುತ್ತಾರೆ, ಮರೆತು ಹೋಗ್ತಾರೆ. ಪ್ರೇರೆ ಮಕ್ಕಳೇ, ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ, ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಕ್ರಿಸ್ತನು ನಿಮ್ಮ ಜ್ಞಾನವಾಗಿದ್ದಾನೆ. ಎವ್ರಿ ಡೇ ಬೆಳಿಗ್ಗೆ ಎದ್ದು ಹೇಳ್ರಿ, ಕ್ರೈಸ್ಟ್ ಈಸ್ ಮೈ ವಿಸ್ಡಮ್. ಸತ್ಯವೇದಲ್ಲಿ ಹೇಳ್ತದ, ಕ್ರಿಸ್ತನು ದೇವರ ಕಡೆಯಿಂದ ನಮಗೆ ಜ್ಞಾನ, ನೀತಿ, ಶುದ್ಧೀಕರಣ ಮತ್ತು ವಿಮೋಚನೆಗಳಿಗೆ ಕಾರಣನಾದನು ಅಂತ ವಾಕ್ಯ ಹೇಳ್ತದೆ. 1 ಕೊರಿಂಥ 1:30 ಕ್ರೈಸ್ಟ್ ಇಸ್ ಅವರ್ ವಿಸ್ಡಮ್. ಡಿಕ್ಲೇರ್ ಮಾಡಿರಿ, ಕ್ರೈಸ್ಟ್ ಇಸ್ ಮೈ ವಿಸ್ಡಮ್. ದೇವರು ನಮಗೆ ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ನಾನು ದೇವರಿಂದ ಶಿಕ್ಷಿಸಲ್ಪಡುತ್ತೇನೆ. ನಿನ್ನ ಮಕ್ಕಳಿಗೆ ಅಧಿಕ ಸೂಕ್ಷ್ಮವಿರುವುದು, ಅವರು ಯೆಹೋವನಿಂದ ಶಿಕ್ಷಿಸಲ್ಪಡೋರು. ನಾನು ನಿನ್ನಿಂದ ಶಿಕ್ಷಿಸಲ್ಪಡುತ್ತೇನೆ. ನಾನು ಕಲಿತ ಎಲ್ಲ ಸಂಗತಿಗಳನ್ನು ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ, ನೀನು ನನಗೆ ನೆನಪಿಗೆ ತರುತ್ತೆ.
ಈ ರೀತಿಯಾಗಿ ಜಸ್ಟ್ ದೇವರೊಟ್ಟಿಗೆ ಸಮಯ ಸ್ಪೆಂಡ್ ಮಾಡಿರಿ. ನಾನು ಹೇಳ್ತೇನೆ, ನೀವು ಎಕ್ಸಾಮಿನ ವಿಷಯದಲ್ಲಿ ಭಯ ಪಡೋದಿಲ್ಲ. ಈ ಭಯ ಬರುವಾಗ ರಿಜೆಕ್ಟ್ ಮಾಡಿರಿ. ಎಕ್ಸಾಮ್ಗೆ 10 ದಿನ ಇರುವಾಗಲೇ ಭಯ ಸ್ಟಾರ್ಟ್ ಆಗುತ್ತೆ. ನಾನು ಸಿಕ್ಕಿಬಿದ್ದರೆ, ಒಂದು ಜ್ವರ ಬಂದರೆ, ಒಂದು ಹೊಟ್ಟೆ ನೋವಾದರೆ, ಅಥವಾ ಏನಾದರೂ ಆದರೆ ಭಯ ಪಡಬೇಡ್ರಿ. ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ಆತ ತನ್ನ ದೂತರನ್ನು ಇಳಿಸಿ ಕಾವಲು ಕಾಪಾಡ್ತಾನೆ. ಟ್ರಸ್ಟ್ ಇನ್ ಹಿಮ್. ಹಿ ಲವ್ಸ್ ಯು ಸೋ ಮಚ್. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೀವು ಯಾರಾದರೂ ಫಸ್ಟ್ ಟೈಮ್ ವೀಕ್ಷಿಸ್ತಾದರೆ, ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ಇಟ್ಸ್ ದ ರೈಟ್ ಟೈಮ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸಿದಿ. ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನಾನು ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ನೀನು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಅದು ಹೇಡಿತನದ ಆತ್ಮ ಅಲ್ಲ. ತಂದೆ, ಯಾರೆಲ್ಲ ಮಕ್ಕಳು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರು ಸಿದ್ಧವಾಗಲಿ, ಅವರು ಪ್ರೊಟೆಕ್ಟ್ ಆಗಲಿ. ಎಲ್ಲ ಕೆಡುಕನ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ತಂದೆ, ಅವರು ಎಕ್ಸಾಮಿಗೆ ಹೋಗುವಾಗ ಬರುವಾಗ ಪ್ರೊಟೆಕ್ಟ್ ಆಗಲಿ. ಎಕ್ಸಾಮ್ ಹತ್ತಿರ ಬರುವಾಗ ಎಲ್ಲಿ ಕೂಡ ಅವರು ಸಿಕ್ಕು ಬೀಳದಂತೆ ಅಥವಾ ಸಿಕ್ನೆಸ್ನ ಭಯ ಇರದಂತೆ ಅವರು ಪ್ರೊಟೆಕ್ಟ್ ಆಗಲಿ. ಎಲ್ಲ ಭಯಗಳು ಅವ್ರನ್ನ ಬಿಟ್ಟು ಹೋಗಲಿ. ಐ ಡಿಕ್ಲೇರ್ protection, I declare boldness by the power of the Holy Spirit of God. In the name of Jesus, O Master, I thank you, Lord, for the anointing and grace and protection of God. ಇವರ ಎಕ್ಸಾಮಲ್ಲಿ ಉತ್ತಮವಾದ ಅಂಕಗಳನ್ನು ತೆಗೆಯುವಂತೆ ಅವರು ಕಲಿತ ಎಲ್ಲ ಸಂಗತಿಗಳು ಅವರ ಹಾಲಲ್ಲಿ ಕೂತ್ಕೊಳ್ಳುವಾಗ ಅವರಿಗೆ ನೆನಪಿಗೆ ಬರಲೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಎಲ್ಲ ಕೇಡು ತೊಂದರೆಗಳಿಂದ ಇವನು ತಪ್ಪಿಸಿ ಕಾಪಾಡು. ಇವರು ಬ್ಲೆಸ್ ಆಗಲಿ ಕರ್ತಾನೆ. ಥ್ಯಾಂಕ್ ಯು ಲಾರ್ಡ್. ಇವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದು ತಕ್ಕ ಕಾಲದಲ್ಲಿ ಫಲ ಕೊಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೀನಿ 7 ಗಂಟೆಯಿಂದ 8 ಗಂಟೆ. ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿ. ಯು ಆರ್ ಬ್ಲೆಸ್. ಆಮೆನ್.